ಉಳ್ಳವರು ಶಿವಾಲಯವ ಮಾಡುವರಯ್ಯ, ನಾನೇನು ಮಾಡಲಿ ಬಡವ. ಎನ್ನ ಕಾಲೇ ಕಂಬ, ದೇಹವೇ ದೇಗುಲ, ಶಿರವೇ ಹೊನ್ನ ಕಳಸವಯ್ಯ. ಕೂಡಲ ಸಂಗಮ ದೇವ ಕೇಳಯ್ಯ, ಸ್ಥಾವರ ಕಳಿವುಂಟು ಜಂಗಮ ಕಳಿವಿಲ್ಲ. ಇದನ್ನು ವಚನಕಾರರಾದಂತಹ ಬಸವಣ್ಣನವರು 12ನೇ ಶತಮಾನದೊಳಗೆ ಹೇಳ್ತಾರೆ. ಉಳ್ಳವರು ಶಿವಾಲಯವ ಮಾಡುವರಯ್ಯ ಅಂದರೆ ಹಣ ಇದ್ದವರು ದೇವಸ್ಥಾನನ ಕಟ್ಟಿಸ್ತಾರೆ. ನಾನೇನು ಮಾಡಲಿ ಬಡವ, ನನ್ನ ದೇಹನೇ ದೇಗುಲ ಅಂಥೇಳಿ ಅವರು ಹೋಲಿಸ್ತಾರೆ. ನಮ್ಮ ಒಂದು ದೇಹದ ಏನು ಬಾಡಿ ಪಾರ್ಟ್ಸ್ ಇರ್ತಾವಲ್ಲ, ಅದನ್ನು ಒಂದೊಂದಕ್ಕೆ ಹೋಲಿಸ್ತಾರೆ. ಶಿರಾನ ಕಳಸಕ್ಕೆ ಹೋಲಿಸ್ತಾರೆ, ಕಾಲನ ಕಂಬಕ್ಕೆ ಹೋಲಿಸ್ತಾರೆ. ಯಾಕೆ ಈ ಥರ ಹೇಳ್ಯಾರಂತಂದ್ರೆ, ಅವರು ಬರೀ ಸ್ಪಿರಿಚುಯಾಲಿಟಿ ಅಂತಂದ್ರೆ ನಾವು ಬರೀ ಮನಸ್ಸು ಕೊಟ್ಟರೆ ಆಗಲ್ಲ. ದೇಹನ ಸಮರ್ಪಣೆ ಮಾಡಬೇಕು. ದೇಹನ ಹೆಂಗೆ ಸಮರ್ಪಣೆ ಮಾಡಬೇಕು ಅಂದ್ರೆ, ದೇಹನ ಸ್ವಸ್ಥ ಆರೋಗ್ಯಕ್ಕೆ ಸದೃಢವಾಗಿ ಇಟ್ಕೊಳ್ಳೋ ಮೂಲಕ ನಾವು ತಾವನ್ನು ಸ್ಪಿರಿಚುಯಾಲಿಟಿ ಒಳಗೆ ತೊಡಗಿಸ್ಕೋಬೋದು. ದೇಹನೇ ಸರಿ ಇಲ್ಲ ಅಂತಂದಮೇಲೆ ಮನಸ್ಸು ಹೆಂಗೆ ಸರಿ ಇರೋಕ್ಕೆ ಸಾಧ್ಯ? ಸೊ ಒಂದೇ ಜೀವನ, ಒಂದೇ ದೇಹ ದೇವ್ರು ಕೊಟ್ಟಿದ್ದು. ಅದನ್ನು ಹಾಳು ಮಾಡೋಕ್ಕಿಂತ ಇದ್ದಿದ್ರಲ್ಲಿ ಹೆಂಗೆ ನಾವು ಉಪಯೋಗಿಸ್ಕೋಬೋದು, ಎಷ್ಟು ಒಳ್ಳೆಯದಕ್ಕೆ ಉಪಯೋಗಿಸ್ಬೋದು ಅನ್ನೋದು ಇದ್ರ ಮೇಲೆ.